ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತು ವಿಷಯ ಅಂತಂದ್ರೆ ಸುತ್ತಿರೋ ಮೋಟ್ರ್ ಹೊಳ್ಳಿ ರೀವೈಂಡಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಇದೇನಪ್ಪ ಫಾರ್ಮದ ಮೋಟ್ರು ವೈಂಡಿಂಗ್ ಲೆಂತ್ ಎಷ್ಟು ಇರ್ತದೆ ಅದು ಸೆಟ್ ಮಾಡ್ಕೋಬೇಕು. ಈಗ ಅದೇ 2 ಸ್ಯಾಂಪಲ್ ವಯರ್ ತೊಗೊಂಡ್ಬಿಟ್ಟು ಅದನ್ನು ಎಲ್ಲ ಲೆಂತ್ ಎಲ್ಲ ಸೆಟ್ ಮಾಡಕತ್ತೇವೆ ಈಗ. ಫಾರ್ಮ ಸೆಟ್ ಮಾಡೋಕ್ಕೆ ಫಸ್ಟ್ನೇ ಕಾಯಿಲ್ ಮಾಡೋಕ್ಕಂತ ರೆಡಿ ಮಾಡಿದ್ದೀವಿ. ಅವು ಒಂದೊಂದು ಹೇಳಿ ಎಲ್ಲ ಕೌಂಟಿಂಗ್ ಮಾಡ್ತಿರ್ಬೇಕು. ಮೊದಲು ಎಷ್ಟಿರ್ತಾವೆ ಅಷ್ಟು ಕೌಂಟಿಂಗ್ ಮಾಡ್ಕೊಂಡು ಹಾಕೋಬೇಕು. ಟೋಟಲ್ 4 ಕಾಯಿಲ್ ಮಾಡಬೇಕು ಅವು. ಹಾಗೆ ಒಂದು ಕಾಯಿಲ್ ಮಾಡಿರ್ತಾ ಎಲ್ಲ ವೇಟ್ಸ್ ಚೆಕ್ ಮಾಡ್ಕೋಬೇಕು. ವೇಟ್ ಚೆಕ್ ಮಾಡ್ಕೊಂಡು ನೋಡ್ಬೇಕು. ಯಾಕಂದರೆ ವಯರ್ ಅದು ಎಷ್ಟು ಕೆ ಜಿ ಹೋಗಿರ್ತದೆ ಅಷ್ಟು ಕೆ ಜಿ ಹೋಗ್ಬೇಕು. ಭಾಳ ಒಂದು 50 ಗ್ರಾಮ್ ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ, ಜಾಸ್ತಿ ಆದ್ರೆ ನಡೀತಲ್ಲ. ಯಾಕಂದ್ರೆ ಲಾಸ್ಟಿಗೆ ವಯರ್ ಹೆಚ್ಚೂ ಆಗ್ಬೋದು ಕಡಿಮೆನೂ ಆಗ್ಬೋದು. ವಯರ್ ಜಾಸ್ತಿ ಹೋದ್ಸಲಿಂದ ಆ ಕಾಯಿಲ್ ವಾಪಸ್ ಜೋಡ್ಸಾಕತ್ತೀವಿ. ಜಾಸ್ತಿ ಆದರೂ ನಡೆದಿಲ್ಲ ಕಡಿಮೆ ಆದರೂ ನಡೆದಿಲ್ಲ. ಒಂದು 50 ಗ್ರಾಮ್ ಹೆಚ್ಚು ಕಮ್ಮಿ ಆದ್ರೆ ನಡೀತೈತೆ ಅಷ್ಟೇ. ಫಾರ್ಮ ಲೆಂತ್ ಜಾಸ್ತಿ ಆಗಿತ್ತು, ಅದಕ್ಕೆ ಲೆಂತ್ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ. ಲೆಂತ್ ಕಡಿಮೆ ಮಾಡ್ಕೊಂಬಿಟ್ಟು ವಾಪಸ್ ರೀವೈಂಡಿಂಗ್ ಮಾಡಬೇಕು. ಇವಾಗ ಫಸ್ಟ್ ಕಾಯಿಲ್ ಚಾಲೂ ಮಾಡ್ತಿದ್ದೀವಿ. ಟೋಟಲ್ ಒಂದು ಸೆಟ್ನಲ್ಲಿ 4 ಕಾಯಿಲ್ ಇರ್ತಾವೆ. ಆ ಥರ 3 ಸೆಟ್ ಮಾಡ್ಕೋಬೇಕು. ಸೀದಾ ಅಂಗಡಿ ಹಾಕಿರ ಮನೆ ಹಾಕಿರ ಇಬ್ಬರು ಹೌಸ್ ಮಾಡಾಕತ್ತಾರ. ಸ್ವಾಮಿಗಳು ಹೋಗ್ತೀನಿ ಅನ್ನತ್ತಾನ್ರಿ ಏನೊಬ್ಬ. ಇನ್ನೂ ಲೆಂತ್ನೂ ಜಾಸ್ತಿ ವಯರ್ ಹೊಂಟೈತಿ. ಇನ್ನೂ ಲೆಂತ್ ಕಡಿಮೆ ಮಾಡ್ಕೋಬೇಕದು. ಒಂದು ಸರಿ ಈ ಥರ ಆಗಿದ್ದಲ್ಲಿ ಯಾಕೆ ಸ್ವರ ಆಗ್ತದೆ ನೀವು ಗೊತ್ತಾಗ್ತಿಲ್ಲ. ವಯರ್ ಅಂತ ಸಿಕ್ಕಾಬಿಟ್ಟು ಹಾರ್ಡ್ ಐತ್ರಿ ಇದು. 7 HP ಮೋಟ್ರ್ ಇದೆ. 7 HP ಮೋಟ್ರ್ ಐತಿಲಿಂದ ವಯರ್ ಒಂದು ಸ್ವಲ್ಪ ಹಾರ್ಡ್ ಬರ್ತೈತಿ. ತಡಿ ಹಚ್ತೀನಿ, ಆಯ್ತು ಹಚ್ತೀನಿ ತಡಿ.
ಒಬ್ರಿಗಂತರೂ ಈ ಥರ ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಥರ ವಯರೆಲ್ಲ ಕ್ರಾಸ್ ಆಗಿ ಬರ್ತಿರ್ತೈತಿ. ಸರಿಯಾಗಿ ಒಬ್ಬರು ಬಿಡ್ತಾ ಇರ್ಬೇಕು. ಅದಕ್ಕೆ ಬಿಟ್ರೆ ಹತ್ರ ಒಂದು ಸ್ವಲ್ಪ ಹೆಲ್ಪ್ ಆಕೈತಿ. ಒಬ್ಬರೇ ಅಂತೂ ಮಾಡೋಕ್ಕಂತೂ ಕಷ್ಟ. ಈ ಥರ ಎಲ್ಲ ವಯರೆಲ್ಲ ಉಲ್ಟಾ ಪುಲ್ಟಿ ಬರ್ತಾ ಇರ್ತದೆ. ಅದನ್ನು ಸೀದಾ ಮಾಡೋಕೆ ಒಬ್ರು ಇರ್ಬೇಕು. ಒಬ್ರು ಇದ್ರಪ್ಪ ಅಂತಾರೆ ಮಚ್ಚಿ ಒಂದು ಸ್ವಲ್ಪ ಜಲ್ದಿ ಆಗ್ತೈತಿ. ಈ ಕೊಯ್ಲು ಮಾಡೋದು ಒಂದು ಸ್ವಲ್ಪ ಕಷ್ಟ. ಕೊಯ್ಲು ಮಾಡಿದ ಮೇಲೆ ಏರ್ಸೋದೇನೋ ಒಂದು ಸ್ವಲ್ಪ ಈಸಿಯಾಗಿ ಏರಿಸ್ಬಿಡ್ಬೋದು. ಈ ಥರ ಮಾಡ್ಬೇಕಾರೆಲ್ಲ ಕೈಯೆಲ್ಲ ಸಿಕ್ಕಾಬಿಟ್ಟು ನೋವು ಬರ್ತಾ ಬಿಡ್ರಿ. ಇದ್ರ ಟೋಟಲ್ ಖರ್ಚು ಎಷ್ಟು ಬರ್ತಾವೆ ಏನು ಎಲ್ಲ ಲಾಸ್ಟಿಗೆ ತಿಳಿಸ್ಕೊಡ್ತೇವೆ. ವಿಡಿಯೋ ಎಂಡ್ವರೆಗೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ವಿಡಿಯೋನು ಜಾಸ್ತಿ ನೋಡ್ತಾ ಇಲ್ಲ. ಹಂಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ 2ನೇ ಸೆಟ್ ಅಂತೂ ಮುಗಿಯೋಕೆ ಬಂತು. ಇನ್ನೊಂದು ಸೆಟ್ ಕೊಯ್ಲು ಮಾಡಿಬಿಟ್ರೆ ಮುಗಿದೋಯ್ತು. ಈ ಥರ ಮೂರು ಸೆಟ್ ಮಾಡ್ಕೋಬೇಕು. 3 ಸೆಟ್ ಮಾಡ್ಕೊಂಡಾದ್ಮೇಲೆ ಮೋಟ್ರ್ ಇದನ್ನು ಮಾಡೋಕ್ಕೆ ಏರಿಸ್ಬೇಕು. ಇದನ್ನು ಏರಿಸ್ಬಿಟ್ಟು ಸರಿಯಾಗಿ ಕಲೆಕ್ಷನ್ ಇಡಬೇಕು. ಅದು ಹೇಗೆ ಅಂತ ಮುಂದೆ ತೋರಿಸ್ತೇವೆ ಬರ್ರಿ ನಿಮಗೆ. ಏಯ್ ಈ ಥರ ಕೊಯ್ಲೆಲ್ಲ ಸೆಟ್ ಆದಮೇಲೆ ಈ ಥರ ಸ್ಪಾನರ್ ತೊಗೊಂಡು ಬಿಚ್ಚಿಬಿಟ್ಟು ಲೂಸ್ ಮಾಡ್ಕೊಂಡು ಕೇಸಿ ತೆಗಿಬೇಕು. ಇದನ್ನು ತೆಗೆದ್ಬಿಟ್ಟು ಸರಿಯಾಗಿ ಕಟ್ಕೋಬೇಕು. ಅದು ಯಾಕಂದ್ರೆ ಆ ಸೈಡ್ ಕೊಯ್ಲು ಈ ಸೈಡ್ ಕೊಯ್ಲು ವಯರೆಲ್ಲ ಮಿಕ್ಸ್ ಆಗ್ತೈತಿ. ಮಿಕ್ಸ್ ಆಗಲಾರಂಗೆ ಕಟ್ಕೋಬೇಕದು. ಇಲ್ಲಿ ಮೇಲ್ಗಡೆ ಇಟ್ಟಿದ್ದೆ ನೋಡ್ರಿ, ಇದೇ ಮೋಟ್ರ್ ಅವೆಲ್ಲ ಕೊಯ್ಲಿಗೆ. ಈ 7 HP ಮೋಟ್ರ್ ಐತಿ ಇದು. ವೇಟ್ ಚೆಕ್ ಮಾಡ್ಕೊಂಡು ನೋಡ್ಬೇಕು. ಹಂಗೆ ಯಾಕಂದ್ರೆ ಒಂದು ಸೆಟ್ ವಯರಿಗೆ ಇಷ್ಟು ಕೆ ಜಿ ವಯರ್ ಅಂತ ಹಾಕ್ಬೇಕದು. ಅಷ್ಟು ಬರೋಬ್ಬರಿ ಬರ್ತಾ ಇರ್ಬೇಕದು.
ಗ್ರಾಮ್ ಹೆಚ್ಚಿಗೆ ಹಾಂ 150 ಗ್ರಾಮ್ ಏ ಬಾಯ್ ಈ ಥರ ಸರಿಯಾಗೆಲ್ಲ ಕಟ್ಕೋಬೇಕ್ರಿ. ಇದು ಕಟ್ಕೊಂಡು ಕೇಸಿ ಎಲ್ಲ ವಯರ್ ನೀಟಾಗಿ ಇಟ್ಕೋಬೇಕು. ಎಲ್ಲಿ ತಳಗಡೆ ಇಡಬಾರ್ದು. ಒಂದು ಅರಿವಿ ಹಾಕಿ ಇಡಬೇಕು. ಇರ್ಲಿಕ್ಕಪ್ಪ ಅಂದ್ರೆ ಒಂಚೂರು ಮೇಲೆ ಕೊಟೇಶನ್ ಹೋದ್ರೆ ಮತ್ತು ಮೋಟ್ರಿ 2 ದಿನ ಸುಟ್ಟೋಗುತ್ತಿದೆ. ತಮ್ಮ
ಹೇಳ್ರಿ ಹೆಸರು ಮತ್ತು ಅದು ಯಾಕೆ ಮಾಡ್ತೀರಿ ಹಂಗೀಗ ಅದು ಹಂಗೆ ಬಡ ಬಿಗಿರಿ ಮೋಟ್ರ ಫುಲ್ ಫ್ರೀ ಐತ್ರಿ ಮತ್ತು ಡಗ್ಲ ಆಗಿದ್ದರೆ ಇಲ್ಲ ಅಂತಾರೆ ಅದು ಈಗ ಏನು ಅರ್ಥ ಇಲ್ಲ ರೀ ಮಿಸ್ತ್ರಿ ಫುಲ್ ಇದ್ರಾಗ ಬ್ಯಾರೆಲ್ಲ ಇಟ್ಟು ಚೆಕ್ ಮಾಡಿರಿ ಅದನ್ನ ಅದೇ ಅದು ಮಿಟ್ರ ಚೆಕ್ ಮಾಡಿರಿ ಅದನ್ನ ಏನೋ ಒಂದು ಸ್ವಲ್ಪ ಮುಳ್ಳು ಹೇಳ್ಬೇಕಿಲ್ರಿ ಅದು ಮ್ಯಾಕ ಮುಳ್ಳ ಮ್ಯಾಕ ಹೇಳೋದು ಮತ್ತೆ ಎಲ್ಲಿ ಎಲ್ಲಿ ವಿಡಿಯೋ ಲೆಂತ್ ಭಾಳ ಐತ್ರಿ ಇದು ಫಂಡಿಂಗ ಕಟ್ ಮಾಡಿ ತೆಗೆದ್ರೆ ಸುಮ್ಮನೆ ಏನು ಲಾಸ್ಟ್ ಮಾಲೀಕ ಫೈಲ್ ಮತ್ತೆ ಸುಮ್ಮನೆ ಅವ್ರು ಯಾರು ಮಾಡಕತ್ತೈತ್ರಿ ವಿಡಿಯೋ ಲೆಂತ್ ಆಗೋದ್ರಿಂದ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಿಲ್ ಮೋಟ್ರದಲ್ಲಿ ಯಾವ ಥರ ಏರಿಸೋದು ಅದನ್ನೆಲ್ಲ ತೋರಿಸ್ತೇವೆ ರೀ ಆಟೋಮೆಟಿಕ್ ಎಬ್ಸುತ್ತಾ 3 ಲೈನ್ ಅದಾವ್ರಿ ಎಬ್ಸುತ್ರಿ ರೂಟ್ರ್